ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ ಕಾಣಿಸಿಕೊಳ್ತಾ ಇದೆ. ಬಾನಂಗಳದಲ್ಲಿ ಕೆಂಪು ಬಣ್ಣದಲ್ಲಿ ಚಂದಿರ ಕಾಣಿಸಲಿದ್ದಾನೆ. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭ ಆಗತ್ತೆ. ಆರಂಭದ ಕಾಲ 3:20 ಮಧ್ಯಾಹ್ನ. ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಲವು ದೇವಸ್ಥಾನಗಳನ್ನ ಕೂಡ ಬಂದ್ ಮಾಡಲಾಗುತ್ತೆ. ಇನ್ನು ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಚಂದ್ರಗ್ರಹಣದ ಮುಂಚಿತವಾಗಿಯೂ ಕೂಡ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಚಂದ್ರಗ್ರಹಣ ಆದ ಮೇಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ. ಬಾನಂಗಳದಲ್ಲಿ ಕೆಂಪು ಬಣ್ಣದಲ್ಲಿ ಚಂದಿರ ಕಾಣಿಸ್ತಾನೆ. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗುವಂಥದ್ದು. ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇದೆ. ಬಾನಂಗಳದಲ್ಲಿ ಕೆಂಪು ಬಣ್ಣದಲ್ಲಿ ಚಂದಿರ ಕಾಣಿಸ್ತಾನೆ. ಕುತೂಹಲ ಮೂಡಿರುವಂಥದ್ದು. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಆರಂಭದ ಕಾಲ ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಹಲವು ದೇವಸ್ಥಾನಗಳು ಕೂಡ ಬಂದ್ ಆಗಿರುತ್ತೆ. ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ. ಇನ್ನು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಮುಂಜಾನೆ ಪೂಜಾ ಕೈಂಕರ್ಯ ಬಳಿಕ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಇಂದು ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹುಣ್ಣಿಮೆಯಂತೆ ಚಂದ್ರಗ್ರಹಣ ಗೋಚರ ಆಗ್ತಾ ಇರುವಂಥದ್ದು. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ದೇಗುಲಗಳು ಬಂದ್ ಆಗುತ್ತೆ. ಮುಂಜಾನೆ ಪೂಜಾ ಕೈಂಕರ್ಯ ಬಳಿಕ ದೇಗುಲ ಬಂದ್ ಆಗುವಂಥದ್ದು. ನಿರ್ದಿಷ್ಟ ವೇಳೆಗೆ ನಾಡಿನ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಕಾಡುಮಲೇಶ್ವರ ದೇಗುಲ ಬೆಳಗ್ಗೆ 11 ಗಂಟೆಗೆ ಬಂದ್ ಆಗುತ್ತೆ. ಬನಶಂಕರಿ ದೇಗುಲ ಮಧ್ಯಾಹ್ನ 12:30ಕ್ಕೆ ಬಂದ್ ಆಗುವಂಥದ್ದು. ದೊಡ್ಡ ಗಣಪತಿ ದೇಗುಲ ಮಧ್ಯಾಹ್ನ 12:30ಕ್ಕೆ ಕ್ಲೋಸ್ ಆಗುತ್ತೆ. ಗವಿಗಂಗಾಧರೇಶ್ವರ ಬೆಳಗ್ಗೆ 9 ಗಂಟೆಗೆ ಕ್ಲೋಸ್ ಆಗುವಂಥದ್ದು. ಅಲ್ಲಿವರೆಗೂ ಕೂಡ ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ. ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ಬೆಳಗ್ಗೆ ಪೂಜೆ ಕೂಡ ಆಗ್ತಾ ಇದೆ. ಬೆಂಗಳೂರಿನ ಕಾಡು ಮಲ್ಲಿಕಾರ್ಜುನ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದರ ಬಳಿಕ ಗರ್ಭಗುಡಿ ದರ್ಬೆಯಿಂದ ಬಂದ್ ಮಾಡಲಾಗುತ್ತೆ. ಅಲ್ಲಿವರೆಗೂ ಕೂಡ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದುಕೊಳ್ಳಬಹುದು. ಇಂದು ನಭೋಮಂಡಲ ಚಂದ್ರಗ್ರಹಣದ ಕೌತುಕತೆ ಜಾಸ್ತಿ ಆಗಿದೆ. ಕೌತುಕತೆಗೆ ಸಾಕ್ಷಿ ಆಗುತ್ತೆ ಈ ರಕ್ತ ಚಂದ್ರಗ್ರಹಣ. ಇಂದು ಮಧ್ಯಾಹ್ನ ಆರಂಭ ಆಗುವಂಥದ್ದು. ಸಂಜೆ ವೇಳೆಗೆ ಗ್ರಹಣ ಅಂತ್ಯ ಆಗತ್ತೆ. ನಮ್ಮ ರಾಜ್ಯದಲ್ಲಿ ಚಂದ್ರಗ್ರಹಣದ ಗೋಚರವಾಗದೇ ಇದ್ರೂ ಕೂಡ ಗ್ರಹಣದ ಪ್ರಭಾವ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ದೇಗುಲಗಳನ್ನ ಕೂಡ ಬಂದ್ ಮಾಡುವಂಥದ್ದು. ಈಗಾಗಲೇ ಪೂಜೆಗಳನ್ನ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಗ್ರಹಣ ಆರಂಭ ಆದ ನಂತರ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ದೇವಸ್ಥಾನವನ್ನ ದರ್ಬೆಯಿಂದ ಬಂದ್ ಮಾಡಲಾಗುತ್ತೆ. ಕೆಲವೊಂದಷ್ಟು ಸಮಯದವರೆಗೆ ಮಾತ್ರ ದೇವಾಲಯಗಳು ಓಪನ್ ಇರುತ್ತೆ. ಅದಾದ ನಂತರ ವಿಶೇಷ ಪೂಜೆಗಳನ್ನ ಸಲ್ಲಿಕೆ ಮಾಡಿ ದೇವಾಲಯನ್ನ ಬಂದ್ ಮಾಡಲಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಪ್ರಮುಖ ದೇವಾಲಯಗಳಲ್ಲಿ ಗ್ರಹಣದ ಪ್ರಯುಕ್ತ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಕಾಡುಮಲೇಶ್ವರ ದೇವಸ್ಥಾನ ಆಗಿರ್ಬೋದು, ಹೀಗೆ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಇಂದು ಮಧ್ಯಾಹ್ನ 3:27ಕ್ಕೆ ರಕ್ತ ಚಂದ್ರಗ್ರಹಣ ಆರಂಭ ಆಗುತ್ತೆ. ಸಂಜೆ 6:46ರ ವೇಳೆಗೆ ಮೋಕ್ಷ ಆಗುವಂಥದ್ದು. ಈ ಸಮಯದಲ್ಲಿ ಬೆಂಗಳೂರಿನ ಎಲ್ಲಾ ದೇವಾಲಯಗಳು ಕೂಡ ಬಂದ್ ಆಗುತ್ತೆ. ಗ್ರಹಣದ ಕಾರಣದಿಂದ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಕಾಡುಮಲೇಶ್ವರ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅಲ್ಲಿಗೆ ಭಕ್ತಾದಿಗಳು ಕೂಡ ಈಗಾಗಲೇ ಹೋಗಿದ್ದಾರೆ. ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗತ್ತೆ. ಗ್ರಹಣದ ಪ್ರಯುಕ್ತ ರಾಜ್ಯದ ಹಲವು ದೇಗುಲಗಳು ಬಂದ್ ಆಗುವಂಥದ್ದು. ಪ್ರಮುಖ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಪಂಚಮುಖಿ ಗಣಪತಿ ದೇವಾಲಯ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಬೆಳಗ್ಗೆ 10ಕ್ಕೆ ಕ್ಲೋಸ್ ಆಗುತ್ತೆ. ಇನ್ನು ಅಣ್ಣಮ್ಮ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗುವಂಥದ್ದು. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದ ದೇಗುಲ ಮಧ್ಯಾಹ್ನ 3ರಿಂದ ಬಂದ್ ಆಗಿರುತ್ತೆ. ಕೊಲ್ಲೂರು ಮೂಕಾಂಬಿಕೆ ಚಂದ್ರಗ್ರಹಣದ ವೇಳೆ ಪೂಜೆ ಕೂಡ ಆಗತ್ತೆ. ಚಂದ್ರಗ್ರಹಣ ಬಿಟ್ಟ ಬಳಿಕ ಕೆಲ ಕಾಲ ದೇಗುಲವನ್ನ ಬಂದ್ ಮಾಡಲಾಗುತ್ತೆ. ಬಳಿಕ ಮೂಕಾಂಬಿಕೆ ಎಂದಿನಂತೆ ರಾತ್ರಿ ಪೂಜೆ ಕೂಡ ಆಗುವಂಥದ್ದು. ಮೂಕಾಂಬಿಕೆ ಭಕ್ತರಿಗೆ ಮಧ್ಯಾಹ್ನ ರಾತ್ರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಗ್ರಹಣದ ಕಾಲದಲ್ಲೂ ಕೂಡ ಉಡುಪಿ ಕೃಷ್ಣ ಮಠ ಓಪನ್ ಆಗಿರುತ್ತೆ.
ಹೋಳಿ ಪ್ರಯುಕ್ತ ಸಂಜೆ ಕೃಷ್ಣ ಮಠದಲ್ಲಿ ಮೆರವಣಿಗೆಯನ್ನ ಕೂಡ ಮಾಡಲಾಗುತ್ತೆ. ಎಲ್ಲಾ ಕಡೆನೂ ಕೂಡ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರುವಂತದ್ದು. ಪಂಚಮುಖಿ ಗಣಪತಿ ದೇವಾಲಯ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗತ್ತೆ. ಘಾಟಿ ಸುಬ್ರಹ್ಮಣ್ಯ 10ಕ್ಕೆ ಬಂದ್ ಆಗುವಂಥದ್ದು. ಅಣ್ಣಮ್ಮ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗಿರುತ್ತೆ. ಇನ್ನು ಚಾಮುಂಡಿ ಬೆಟ್ಟದ ದೇಗುಲ ಮಧ್ಯಾಹ್ನ 3ರಿಂದ ಬಂದ್ ಆಗುವಂಥದ್ದು. ಕೊಲ್ಲೂರು ಮೂಕಾಂಬಿಕೆಗೆ ಚಂದ್ರಗ್ರಹಣದ ವೇಳೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಚಂದ್ರಗ್ರಹಣ ಬಿಟ್ಟ ಬಳಿಕ ದೇಗುಲವನ್ನ ಬಂದ್ ಮಾಡುವಂಥದ್ದು. ಅದಾದ ನಂತರ ರಾತ್ರಿ ಎಂದಿನಂತೆ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ. ಮೂಕಾಂಬಿಕೆ ಭಕ್ತರಿಗೆ ಈ ಸಂದರ್ಭದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಗ್ರಹಣದ ಕಾಲದಲ್ಲೂ ಕೂಡ ಉಡುಪಿ ಕೃಷ್ಣ ಮಠ ಓಪನ್ ಇರುತ್ತೆ. ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ ಗ್ರಹಣದ ಸಂದರ್ಭದಲ್ಲೂ ಕೂಡ. ಆದರೆ ಕೆಲವೊಂದಷ್ಟು ದೇಗುಲಗಳಲ್ಲಿ ಗ್ರಹಣದ ಸಂದರ್ಭದಲ್ಲಿ ಕ್ಲೋಸ್ ಮಾಡಲಾಗುತ್ತೆ ದೇವಸ್ಥಾನವನ್ನ. ದರ್ಬೆಯನ್ನ ಇಟ್ಟು ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ಅಲ್ಲಿವರೆಗೂ ಕೂಡ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಈಗಾಗಲೇ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರುವಂಥದ್ದು. ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಧ್ಯಾನ ಜಪವನ್ನ ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಆದರೆ ಗ್ರಹಣದ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ದೇವಸ್ಥಾನವನ್ನ ಕ್ಲೋಸ್ ಮಾಡುವಂಥದ್ದು. ಪದ್ಧತಿಯ ಪ್ರಕಾರ ಪೂಜೆಗಳನ್ನ ಮಾಡಲಾಗುತ್ತೆ. ಚಾಮುಂಡಿ ಬೆಟ್ಟಕ್ಕೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಬಂದಾಗುವಂಥದ್ದು. ಕೊಲ್ಲೂರು ಮೂಕಾಂಬಿಕೆಗೆ ಚಂದ್ರಗ್ರಹಣದ ವೇಳೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಗ್ರಹಣ ಬಿಟ್ಟ ಬಳಿಕ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವನ್ನ ಕ್ಲೋಸ್ ಮಾಡುವಂಥದ್ದು. ಯಾಕಂತ ಅಂದ್ರೆ ಅಲ್ಲಿನ ಪದ್ಧತಿ ಅದೇ ರೀತಿಯಾಗಿದೆ. ಜೊತೆಯಲ್ಲಿ ರಾತ್ರಿ ಸಮಯದಲ್ಲಿ ಎಂದಿನಂತೆ ಪೂಜೆಗಳನ್ನ ಮಾಡಲಾಗುತ್ತೆ. ಕೊಲ್ಲೂರು ಮೂಕಾಂಬಿಕೆ ಭಕ್ತಾದಿಗಳಿಗೋಸ್ಕರ ಮಧ್ಯಾಹ್ನ ಹಾಗೂ ರಾತ್ರಿ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ದೇವರ ದರ್ಶನವನ್ನ ಪಡೆದುಕೊಳ್ಬಹುದು. ಅಲ್ಲಿಯವರೆಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ದೇಗುಲ ಕೂಡ ಬೆಳಗ್ಗೆ 10ಕ್ಕೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ಕೂಡ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. 10ರ ನಂತರ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ಅದಾದ ನಂತರ ಗ್ರಹಣ ಮುಗಿದ ಬಳಿಕ ಮತ್ತೆ ದೇವಸ್ಥಾನವನ್ನ ತೆರೆದು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡುವಂಥದ್ದು. ಮೂಕಾಂಬಿಕೆ ಭಕ್ತರಿಗೆ ಮಧ್ಯಾಹ್ನ ರಾತ್ರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡುವಂಥದ್ದು. ಗ್ರಹಣದ ಕಾಲದಲ್ಲೂ ಕೂಡ ಉಡುಪಿ ಕೃಷ್ಣ ಮಠ ಓಪನ್ ಇರುತ್ತೆ. ಹೋಳಿ ಪ್ರಯುಕ್ತ ಸಂಜೆ ಕೃಷ್ಣ ಮಠದಲ್ಲಿ ಮೆರವಣಿಗೆಯನ್ನ ಕೂಡ ಮಾಡಲಾಗುತ್ತೆ. ಇವತ್ತು ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬದಂದೇ ಗ್ರಹಣ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ ಗೋಚರ ಆಗ್ತಾ ಇರುವಂಥದ್ದು. ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಕೂಡ ಆಗ್ತಾ ಇದೆ. ಯಾವ ರೀತಿಯಾಗಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಇದು ವರ್ಷದ ಮೊದಲನೇ ಚಂದ್ರಗ್ರಹಣ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಎಲ್ಲ ರೀತಿಯ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುವಂಥದ್ದು. ಮತ್ತೆ ಕೆಲವೊಂದಷ್ಟು ದೇವಾಲಯಗಳ ಒಂದು ಪೂಜಾ ಸಮಯ ಆಗಿರ್ಬೋದು ಅಥವಾ ದರ್ಶನದ ಸಮಯ ಆಗಿರ್ಬೋದು ಎಲ್ಲವೂ ಕೂಡ ಬದಲಾಗಿದೆ. ಈಗ ನಾವು ಪ್ರಸ್ತುತ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದದ್ದು. ಇಲ್ಲಿಯ ಅರ್ಚಕರ ಪ್ರಕಾರ ಇವತ್ತು 12 ಗಂಟೆ ಕೂಡ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ತದನಂತರದಲ್ಲಿ ಒಂದು ಗ್ರಹಣ ಒಂದು ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಇವತ್ತು ಗ್ರಹಣ 3:30ಯಿಂದ ಆರಂಭವಾಗುತ್ತೆ. ಸೊ ಭಾರತದಲ್ಲಿ ಅದು ಗೋಚರವಾಗೋದು 6:40 ಅಂತ ಹೇಳಿರುವಂತದ್ದು. ಈ ಒಂದು ಗ್ರಹಣದ ಹಿನ್ನೆಲೆಯಲ್ಲಿ ಸಿಂಹ ರಾಶಿ ಮತ್ತೆ ಪುಬ್ಬ ನಕ್ಷತ್ರಗಳಲ್ಲಿ ಒಂದು ರೀತಿಯಲ್ಲಿ ಗ್ರಹಣದ ದೋಷ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ತದನಂತರದಲ್ಲಿ 7 ಗಂಟೆಯ ನಂತರದಲ್ಲಿ ಗ್ರಹಣದ ಒಂದು ಪೂರ್ಣಾಹುತಿ ನೆರವೇರಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದೇವರಿಗೆ ಅಕ್ಕಿ ಆಗಿರ್ಬೋದು, ಹಾಲು ಆಗಿರ್ಬೋದು ಮುಂತಾದ ಒಂದು ನೈವೇದ್ಯವನ್ನ ನೆರವೇರಿಸುವಂಥದ್ದು. ತದನಂತರದಲ್ಲಿ ಒಂದು ಗ್ರಹಣದ ಸೂತಕದ ವಾತಾವರಣ ಮುಗಿದ ಬಳಿಕ ನವಗ್ರಹ ಶಾಂತಿ ಜೊತೆಗೆ ವಿಶೇಷ ಪೂಜೆಗಳನ್ನ ಮಾಡಲಾಗುವಂಥದ್ದು. ಮತ್ತೆ ಈ ಒಂದು ಗ್ರಹಣದ ಸಮಯ ಏನಿದೆ 12:15 ಕ್ಲೋಸ್ ಆಗುತ್ತೆ ಟೆಂಪಲ್. ಆ ಒಂದು ತದನಂತರದಲ್ಲಿ ದರ್ಬೆಯನ್ನ ಹಾಕಿ ಇಡೀ ದೇವಸ್ಥಾನಕ್ಕೆ ದರ್ಬೆಯನ್ನ ಪ್ರೋಕ್ಷಣೆಯನ್ನ ಮಾಡುವ ಮೂಲಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ ಅನ್ನುವಂಥದ್ದು ಮಾಹಿತಿನ ಇದೀಗ ಇಲ್ಲಿನ ಒಂದು ಪ್ರಧಾನ ಅರ್ಚಕರಾಗಿರುವಂತಹ ದೀಕ್ಷಿತ್ ಅವರು ತಿಳಿಸುವರು. ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ.